ಬಸವಲಿಂಗಾಯ ನಮಃ. ನಾವು ಜೀವನದಲ್ಲಿ ಶಾಶ್ವತ ಎಂದು ಭಾವಿಸುವುದೆಲ್ಲ ನಿಜವಾಗಿ ಅಶಾಶ್ವತ. ಈ ಸರಳವಾದ ಆದರೆ ಗಂಭೀರವಾದ ಸತ್ಯವನ್ನು ಬಸವಣ್ಣನವರು ಇಂದಿನ ವಚನದಲ್ಲಿ ತಿಳಿಸುತ್ತಾರೆ. ಮಾನವನು ಜೀವನದಲ್ಲಿ ಸಂಪತ್ತು, ಸ್ಥಾನ, ಗೌರವ ಇವುಗಳನ್ನು ಶಾಶ್ವತವೆಂದು ಭಾವಿಸುತ್ತಾನೆ. ಆದರೆ ಕಾಲದೊಂದಿಗೆ ಇವೆಲ್ಲವೂ ಬದಲಾಗುತ್ತವೆ. ಆದ್ದರಿಂದ ನಿಜವಾಗಿ ಶಾಶ್ವತವಾದುದು ಏನು ಎಂಬುದನ್ನು ಅರಿಯುವುದು ಮುಖ್ಯ. ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ, ಕಾಳ ಬೆಳದಿಂಗಳು ಸಿರಿ ಸ್ಥಿರವಲ್ಲ, ಕೇಡಿಲ್ಲದ ಪದವಿ ಕೂಡಲ ಸಂಗಮ ದೇವಯ್ಯನ ಮರೆಯದೆ ಪೂಜಿಸು. ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ. ಓ ಮಾನವನೇ, ನಾಶವಾಗುವ ವಸ್ತುಗಳ ಮೇಲೆ ಆಸೆ ಇಡಬೇಡ. ಮಾನವನು ಕೇವಲ ಹಣದ ಮೇಲೆ ಮಾತ್ರವಲ್ಲ, ಹೆಸರು, ಸ್ಥಾನ, ಮೆಚ್ಚುಗೆ ಇವುಗಳ ಮೇಲೂ ಆಸೆ ಇಡುತ್ತಾನೆ. ಆದರೆ ಇವೆಲ್ಲವೂ ಶಾಶ್ವತವಲ್ಲ ಎಂದರ್ಥ. ಕಾಳ ಬೆಳದಿಂಗಳು ಸಿರಿ ಸ್ಥಿರವಲ್ಲ. ಕಾಲ ಬದಲಾಗುತ್ತದೆ, ದಿನಗಳು ಬದಲಾಗುತ್ತವೆ, ಜೀವನದ ಪರಿಸ್ಥಿತಿಗಳು ಬದಲಾಗುತ್ತವೆ. ಇಂದು ಇರುವ ಸಂಪತ್ತು, ಸುಖ, ಸೌಕರ್ಯ ನಾಳೆ ಹಾಗೆ ಇರೋದಿಲ್ಲ. ಸಿರಿ ಅಂದರೆ ಕೇವಲ ಹಣವಲ್ಲ. ಯಶಸ್ಸು, ಸೌಕರ್ಯ, ಸುಖ ಇವೆಲ್ಲವೂ ಶಾಶ್ವತವಲ್ಲ ಎಂದರ್ಥ. ಕೀಡಿಲ್ಲದ ಪದವಿ ಕೂಡಲ ಸಂಗಮ ದೇವಯ್ಯನ ಮರೆಯದೆ ಪೂಜಿಸು. ನಾಶವಾಗದ, ಕಳೆದು ಹೋಗದ ಪದವಿ ಯಾವುದು ಎಂದರೆ ಕೂಡಲ ಸಂಗಮ ದೇವಯ್ಯನನ್ನು ಮರೆಯದೆ ನಿತ್ಯ ಭಕ್ತಿಯಿಂದ ಆರಾಧಿಸುವುದು. ಇಲ್ಲಿ ಪದವಿ ಎಂದರೆ ಹೊರಗಿನ ಸ್ಥಾನವಲ್ಲ, ಅದು ಮನಸ್ಸಿನ ಸ್ಥಿರತೆ, ದೇವರ ನೆನಪಿನಲ್ಲಿ ಇರುವ ಸ್ಥಿತಿ. ಅದೇ ನಿಜವಾಗಿಯೂ ಶಾಶ್ವತವಾದುದು. ಅಶಾಶ್ವತ ಅಂದರೆ ನಾಶವಾಗುವುದರ ಮೇಲೆ ಆಸೆ ಇಟ್ಟರೆ ದುಃಖ. ಅದೇ ಶಾಶ್ವತ ಅಂದರೆ ಯಾವುದು ಸದಾ ನಮ್ಮೊಂದಿಗೆ ಇರುವುದೋ ಅದರ ಮೇಲೆ ಮನಸ್ಸನ್ನು ತಿರುಗಿಸಿದರೆ ಶಾಂತಿ ಸಿಗುತ್ತದೆ. ಶಾಶ್ವತವನ್ನು ಅರಿಯುವುದು ನಿಜವಾದ ಜ್ಞಾನ. ಕೂಡಲ ಸಂಗಮ ದೇವನಿಗೆ ಶರಣು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.